ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ಶಿವಮೊಗ್ಗ ಹಾಗೆ ತುಮಕೂರು ಈ ಒಂದು ಜಿಲ್ಲೆಗಳಿಗೆ ವೀಕ್ಷಕರೇ 15ನೇ ಕಂತಿನ ಹಣ ಏನಿದೆ ಮೊದಲನೆಯ ಹಂತದಲ್ಲಿ ಬಂದು ಜಮಾ ಆಗ್ತಾ ಇದೆ. ಇಲ್ಲಿ ಈ ಒಂದು ವಿಚಾರ ಏನು ಅಂತ ಅಂದರೆ 15ನೇ ಕಂತಿನ ಹಣ ಇವತ್ತು ಸೋಮವಾರದಿಂದ ಎಲ್ಲ ಜಿಲ್ಲೆಗಳಿಗೆ ಹಾಗೆ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳು ಕೂಡ ಬಂದು ಜಮಾ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಇವತ್ತು ಸೋಮವಾರದಿಂದ ಎಲ್ಲ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇನೆ ಬಿಗ್ಗೆಸ್ಟ್ ಅಪ್ಡೇಟ್ ಗಳನ್ನ ಕೊಟ್ಟಿದ್ದಾರೆ. ಈ 15ನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಅಂತ ಅಂದ್ರೆ ಇಲ್ಲಿ ನಿಮಗೆ ಈಗ ಮೊದಲನೇ ಹಂತದಲ್ಲಿ ಯಾವ ಜಿಲ್ಲೆಗೆ ಬಂದು ತಲುಪ್ತಾ ಇದೆ ಅಂತ ತಿಳಿಸ್ಕೊಟ್ಟೆ. ಉಳಿದ ಹಂತಗಳಲ್ಲಿ ಅಂದ್ರೆ 4 ಹಂತಗಳಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಬಂದು ಜಮಾ ಆಗ್ತಾ ಇದೆ. ನಿಮಗೆ ಉಳಿದ ಹಂತಗಳಲ್ಲಿ ಯಾವ ಜಿಲ್ಲೆಗಳಿಗೆ ಬಂದು ಜಮಾ ಆಗ್ತಾ ಇದೆ ಅಂತ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ 90% ಜನ ವಿಡಿಯೋನ ನೋಡ್ತಿದ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ವೀಕ್ಷಕರೇ. ನಮ್ಮ ಚಾನಲ್ 20,000 ಸಬ್ಸ್ಕ್ರೈಬರ್ಸ್ ನಿಯರ್ ಇದೆ. ಬೇಗ ಬೇಗ ಎಲ್ಲರೂ ಕೂಡ ಇದೇ ಒಂದು ವರ್ಷದಲ್ಲಿ ಅಂದ್ರೆ 2024 ಅಲ್ಲಿ 20,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ಲಿ ಅನ್ನುವಂತ ಕನಸನ್ನ ಕಂಡಿದ್ದೇನೆ. ನೀವೆಲ್ಲರೂ ಕೂಡ ಆ ಒಂದು ಸಬ್ಸ್ಕ್ರೈಬ್ ನ ಮಾಡೋದ್ರಿಂದ 20,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ. ಬೇಗ ಬೇಗ ಕಂಪ್ಲೀಟ್ ಮಾಡಿ ವೀಕ್ಷಕರೇ. ಹಾಗೆ ಈ ಒಂದು ವಿಡಿಯೋಗೆ ಎಲ್ಲರೂ ಕೂಡ ತಪ್ಪದೆ ಲೈಕ್ ನ ಮಾಡಿ. ನೀವು ಲೈಕ್ ನ ಮಾಡೋದ್ರಿಂದ ಇದೇ ರೀತಿಯಂತ ಹೆಚ್ಚು ವಿಡಿಯೋಸ್ ನ ಮಾಡೋದಕ್ಕೆ ನಮಗೆ ಮೋಟಿವೇಶನ್ ಸಿಕ್ಕ ಹಾಗೆ ಆಗುತ್ತೆ. ಹಾಗೆ ತಪ್ಪದೆ ಎಲ್ಲರೂ ಕೂಡ ಲೈಕ್ ನ ಮಾಡಿ. ಇಲ್ಲಿ ನೋಡಿ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣಕ್ಕಾಗಿ ನೀವು ಬಹಳ ದಿನಗಳಿಂದ ಅಂದ್ರೆ ತಿಂಗಳಾನುಗಟ್ಲೆಯಿಂದ ನೀವು ವೆಯ್ಟ್ ಮಾಡ್ತಾ ಇದ್ರಿ. ಎಲ್ರಿಗೂ ಕೂಡ ಈಗ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಇವತ್ತು ನವೆಂಬರ್ 25ನೇ ತಾರೀಕಿಂದ 15ನೇ ಕಂತಿನ ಹಣ ರಾಜ್ಯ ಸರ್ಕಾರದಿಂದ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದು ಜಮಾ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಈ ಒಂದು ಮಾಹಿತಿಯನ್ನ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇಲ್ಲಿ ಅಕ್ಟೋಬರ್ ತಿಂಗಳ 15ನೇ ಕಂತಿನ ಹಣ ಏನಿದೆ ಅಂದ್ರೆ ಇವತ್ತು ನವೆಂಬರ್ 25ನೇ ತಾರೀಕಿಂದ ನಿಮ್ಮ ಒಂದು ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಹಾಗಾದ್ರೆ ಯಾವ ಒಂದು ಜಿಲ್ಲೆಗಳಿಗೆ ಬಂದು ಜಮಾ ಆಗ್ತಾ ಇದೆ ಅಂತ ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಇಲ್ಲಿ ಎಲ್ಲಾ ಜಿಲ್ಲೆಗಳಿಗೂ ಒಂದೇ ಸಲ ಅಮೌಂಟ್ ಅನ್ನ ಇಲ್ಲಿ ನಿಮ್ಗೆ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ನಿಮ್ಗೆ ಮೊದಲನೇ ಹಂತದಲ್ಲಿ ಅಂದ್ರೆ 4 ಹಂತಗಳಲ್ಲಿ ಡಿವೈಡ್ ಮಾಡಿ 4 ಹಂತಗಳಲ್ಲಿ ಜಿಲ್ಲೆಗಳಿಗೆ ಡಿವೈಡ್ ಮಾಡಿ ನಿಮ್ಮ ಖಾತೆಗಳಿಗೆ ಹಣವನ್ನ ಜಮಾ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಮೊದಲನೇ ಹಂತದಲ್ಲಿ ಯಾವ ಒಂದು ಜಿಲ್ಲೆ ಅಂತ ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ. ಇನ್ನೊಮ್ಮೆ ಹೇಳೋದಾದ್ರೆ ಇಲ್ಲಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಿಕ್ಕಬಳ್ಳಾಪುರ, ಚಿತ್ರದುರ್ಗ, ದಾವಣಗೆರೆ, ಕೋಲಾರ, ಶಿವಮೊಗ್ಗ ಹಾಗೆ ತುಮಕೂರು ಈ ಒಂದು ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಏನಿದೆ ಅದು ಬಂದು ಜಮಾ ಆಗ್ತಾ ಇದೆ. ಹಾಗೆ ಎರಡನೇ ಹಂತದಲ್ಲಿ ಬಾಗಲಕೋಟೆ, ಬೆಳಗಾವಿ, ವಿಜಯಪುರ, ಧಾರವಾಡ, ಗದಗ, ಹಾವೇರಿ, ಉತ್ತರ ಕನ್ನಡ ಈ ಜಿಲ್ಲೆಗಳಿಗೆ ಎರಡನೇ ಹಂತದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಏನಿದೆ ಅದು ಬಂದು ಜಮಾ ಆಗ್ತಾ ಇದೆ ವೀಕ್ಷಕರೇ. ಹಾಗೆ ಮೂರನೇ ಹಂತದಲ್ಲಿ ಚಾಮರಾಜನಗರ, ಚಿಕ್ಕಬಳ್ಳಾಪುರ, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಮಂಡ್ಯ, ಮೈಸೂರು ಮತ್ತು ಉಡುಪಿ ಈ ಒಂದು ಜಿಲ್ಲೆಗಳಿಗೆ ಮೂರನೇ ಹಂತದಲ್ಲಿ 15ನೇ ಕಂತಿನ ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಹಾಗೆ 4ನೇ ಹಂತದಲ್ಲಿ ನೋಡೋದಾದ್ರೆ ಬಳ್ಳಾರಿ, ಬೀದರ್, ಕಲಬುರಗಿ, ಕೊಪ್ಪಳ, ರಾಯಚೂರು, ಯಾದಗಿರಿ, ವಿಜಯನಗರ ಈ ಒಂದು ಜಿಲ್ಲೆಗಳಿಗೆ ಕೊನೆಯ ಹಂತದಲ್ಲಿ ಅಂದರೆ 4ನೇ ಹಂತದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಏನಿದೆ ಅದು ಜಮಾ ಆಗ್ತಾ ಇದೆ ವೀಕ್ಷಕರೇ. ನೀವೇನ ಮಾಡಬೇಕು ಅಂತಂದರೆ ಇವತ್ತು ಮಧ್ಯಾಹ್ನ 2 ಗಂಟೆ ಮೇಲ್ಪಟ್ಟು ನಿಮ್ಮ ಒಂದು ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆ ಈಗಾಗಲೇ ಆರ್ಥಿಕ ಇಲಾಖೆ ಕಡೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಈಗಾಗಲೇ ಹಣ ಟ್ರಾನ್ಸ್ಫರ್ ಆಗಿರುವಂಥದ್ದು. ನಿಮ್ಮ ಒಂದು ಖಾತೆಗಳಿಗೆ ಬ್ಯಾಂಕ್ ಕಡೆಯಿಂದ ಜಮಾ ಆಗೋದೊಂದೇ ಬಾಕಿ ಇರುವಂಥದ್ದು. ಇಲ್ಲಿ ಯಾರಿಗೆ ಈ ಒಂದು ಹಣ ಬರುತ್ತೆ ಅಂತಂದರೆ ಇಲ್ಲಿ 14ನೇ ಕಂತಿನ ಹಣದವರೆಗೆ ಯಾರಿಗೆ ಹಣ ಬಂದು ಜಮಾ ಆಗಿರುತ್ತೆ ನೋಡಿ ಅವ್ರಿಗೆ ಇವತ್ತು ನವೆಂಬರ್ 25ನೇ ತಾರೀಕಿಂದ 15ನೇ ಕಂತಿನ ಹಣ ಬರುತ್ತೆ. 14ನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಅವ್ರಿಗೆ ಇಲ್ಲಿ 14 + 15ನೇ ಕಂತಿನ ಹಣ ಟೋಟಲ್ ಆಗಿ 4,000 ಹಣ ಬರುವಂತ ಚಾನ್ಸಸ್ ಎಲ್ಲ ಇದೆ ವೀಕ್ಷಕರೇ. ಆದಷ್ಟು ಬೇಗ ಬರುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ನವೆಂಬರ್ ತಿಂಗಳು ಮುಗಿಯೋದ್ರೊಳಗಡೆ ನಿಮಗೆ 16ನೇ ಕಂತಿನ ಹಣ ಕೂಡ ಜಮಾ ಮಾಡಬೇಕಾಗಿರುತ್ತೆ. ಹಾಗಾಗಿ 15ನೇ ಕಂತಿನ ಹಣ ಕೂಡ ನಿಮಗೆ ಆದಷ್ಟು ಬೇಗ ಬಂದು ತಲುಪುತ್ತೆ. ಇವತ್ತಿಂದ ನಿಮ್ಮ ಒಂದು ಖಾತೆಗಳಿಗೆ ಬಂದು ಜಮಾ ಆಗುತ್ತೆ ಅಂತಾನೆ ಹೇಳ್ಬೋದು. ನೀವು ಸ್ವಲ್ಪ ವೆಯ್ಟ್ ಮಾಡಿ. 2 ರಿಂದ 3 ದಿನಗಳೆಲ್ಲ ಒಳಗಡೆ ನಿಮಗೆ ಈ ಒಂದು 15ನೇ ಕಂತಿನ ಹಣ ಏನಿದೆ ಅದು ಜಮಾ ಆಗುತ್ತೆ. ನಿಮ್ಮ ಬ್ಯಾಂಕ್
ಬ್ಯಾಂಕ್ ಖಾತೆಗಳಿಗೆ ಬಂದು ಜಮಾ ಆಗುತ್ತೆ ವೀಕ್ಷಕರೇ. ಪೆಂಡಿಂಗ್ ಹಣ ಯಾರಿದೆ ಅಂದರೆ 12ನೇ ಕಂತಿನ ಹಣ, 13ನೇ ಕಂತಿನ ಹಣ, 14ನೇ ಕಂತಿನ ಹಣ, ಈ 3 ಕಂತಿನ ಹಣ ಯಾರಿಗೆ ಬಂದಿಲ್ಲ ಅಂಥವರು ನೀವು ಏನ ಮಾಡಬೇಕು ಅಂತಂದರೆ ನಿಮ್ಮ ಒಂದು ದಾಖಲಾತಿಗಳನ್ನು ಚೆಕ್ ಮಾಡ್ಕೋಬೇಕು. ನಿಮ್ಮ ದಾಖಲಾತಿ ಏನಾದರೂ ಸರಿ ಇಲ್ಲ ಅಂತಂದರೆ ನಿಮಗೆ ಹಣ ಬರೋದಿಲ್ಲ ಅಂತಲೇ ಹೇಳ್ಬೋದು. ಸರಿ ಇದ್ರೂ ಹಣ ಬರ್ತಿಲ್ಲ ಅಂತಂದರೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಭೇಟಿ ನೀಡಿ ಅಲ್ಲಿನ ಅಧಿಕಾರಿಗಳ ಜೊತೆ ಮಾತನಾಡಿ ಅವರು ನಿಮಗೆ ಸಹಾಯವನ್ನು ಮಾಡ್ತಾರೆ. ಪೆಂಡಿಂಗ್ ಹಣ ನಿಮ್ಮ ಒಂದು ಖಾತೆಗಳಿಗೆ ಬಂದು ಜಮಾ ಆಗುತ್ತೆ. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಡೆಯಿಂದ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಬಂದಿದೆ ವೀಕ್ಷಕರೇ. ಇಲ್ಲಿ ಈಗಾಗಲೇ 63,000 ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ 15ನೇ ಕಂತಿನ ಹಣ ಬರೋದಿಲ್ಲ ಅಂತಲೇ ಹೇಳ್ಬೋದು. ಏನು ಪ್ರಾಬ್ಲಮ್ ಆಗಿದೆ ಹಾಗಾದರೆ? ಈ ಒಂದು 63,000 ಗೃಹಲಕ್ಷ್ಮಿ ಫಲಾನುಭವಿಗಳೇನಿದ್ದಾರೆ ಅವರು 15 ವರ್ಷದಲ್ಲಿ ಆಧಾರ್ ಕಾರ್ಡ್ನ ತಿದ್ದುಪಡಿ ಮಾಡಿಲ್ಲ ಅಂತಂದ್ರೆ ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಬರೋದಿಲ್ಲ. ಹಾಗೆ ಅವರ ಒಂದು ರೇಷನ್ ಕಾರ್ಡ್ಗೆ ತಮ್ಮ ಮನೆಯಲ್ಲಿ ಇರತಕ್ಕಂಥ ಎಲ್ಲರ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಬೇಕಾಗಿರುತ್ತೆ. ಲಿಂಕ್ ಮಾಡಿಸಿಲ್ಲ ಅಂದ್ರೂ ಕೂಡ ಅವ್ರಿಗೆ ಹಣ ಬಂದು ತಲುಪೋದಿಲ್ಲ ಅಂತಾನೆ ಹೇಳ್ಬೋದು. ಈ ಒಂದು ಯಾರು ಲಿಂಕ್ ಮಾಡಿಸಿಲ್ಲ ನೋಡಿ ಅವರ ಒಂದು ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ ಎಲ್ಲ ಇರುತ್ತೆ. ನಿಮಗೆ ನಾಳೆಯಿಂದ ಅಂದರೆ ನಾಳೆ ಮಂಗಳವಾರ ಆಗಿರ್ಬೋದು, ಇವತ್ತು ಸೋಮವಾರ ಆಗಿರ್ಬೋದು, ನಿಮಗೆ 4 ಹಂತಗಳಲ್ಲಿ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಇದು ಸರ್ಕಾರದ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ ಅಂತಲೇ ಹೇಳ್ಬೋದು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲಿ ನೋಡಿ ವೀಕ್ಷಕರೇ, ಯಾರು ಕೂಡ ಮಿಸ್ ಮಾಡಬೇಡಿ. ಎಷ್ಟೊಂದು ಜನ 90% ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಸ್ನ ನೋಡ್ತಿದ್ರ. 20,000 ಸಬ್ಸ್ಕ್ರೈಬರ್ಸ್ನ ಬೇಗ ಕಂಪ್ಲೀಟ್ ಮಾಡಿ ಈ ಒಂದು ವರ್ಷ ಮುಗಿಯೋದ್ರೊಳಗಡೆ. ಈ ಕೂಡಲೇ ನೀವೆಲ್ಲರೂ ಕೂಡ ಒಂದೊಂದು ಸಬ್ಸ್ಕ್ರೈಬರ್ಸ್ನ ಮಾಡಿಕೊಂಡ್ರು ಕೂಡ ಬೇಗ ಈ ಒಂದು 20,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ. ಹಾಗಾಗಿ ಬೇಗ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳಿಗೂ ಕೂಡ ಶೇರ್ ಮಾಡಿ. ಹಾಗೆ ತಪ್ಪದೆ ಎಲ್ಲರೂ ಕೂಡ ಲೈಕ್ನ ಮಾಡ್ಕೊಳ್ಳಿ. ನೀವು ಲೈಕು ಹಾಗೆ ಸಬ್ಸ್ಕ್ರೈಬು ಶೇರ್ನ ಮಾಡೋದ್ರಿಂದ ನಮಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ಅಂತ ಎಲ್ಲ ಮಾಹಿತಿಗಳನ್ನ ನಿಮಗೆ ತಿಳಿಸ್ಕೊಡೋದಕ್ಕೆ ನಮಗೂ ಕೂಡ ಮೋಟಿವೇಶನ್ ಸಿಕ್ಕಾಗುತ್ತೆ. ಹಾಗೆ ಎಲ್ಲರೂ ಕೂಡ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋಗೆ ಎಲ್ಲರೂ ಕೂಡ ತಪ್ಪದೆ ಲೈಕ್ನ ಮಾಡಿ ವೀಕ್ಷಕರೇ. ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾನೆ ವೀಕ್ಷಕರೇ.